ಇದೀಗ ರಷ್ಯಾ ಅಧ್ಯಕ್ಷ ಪುತಿನ್ ಅವರಿಗೆ ನಮ್ಮ ಪ್ರಧಾನಿ ಭಾರತ ಭಾಗ್ಯವಿಧಾತೃ ಮೋದಿಜಿಯವರು ರಷ್ಯನ್ ಭಗವದ್ಗೀತೆಯನ್ನು ಕೊಟ್ಟದ್ದನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಮೋದಿಜಿಯವರು ಎಲ್ಲಿ ಹೋದರೂ ಕೂಡ ಭಗವದ್ಗೀತೆಯನ್ನೇ ಅದನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಭಗವದ್ಗೀತೆ ಇದು ಇಡೀ ಜಗತ್ತಿಗೆ ಕೊಟ್ಟಂತಹ ಒಂದು ಅಮೂಲ್ಯವಾದಂತಹ ಒಂದು ಉಪಾಯನ, ಅದೊಂದು ದೊಡ್ಡ ಉಡುಗೊರೆ. ಆದ್ದರಿಂದ ಅದಕ್ಕಿಂತ ದೊಡ್ಡದಾದಂಥ ಉಡುಗೊರೆ ಬೇರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮೋದಿಯವರು ಅದನ್ನು ತಿಳಿದು ಕೊಟ್ಟದ್ದಕ್ಕೆ ನಾವು ಮೋದಿಯವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಭಗವದ್ಗೀತೆಯ ಆದರ್ಶವನ್ನು ನಾವು ಪರಿಪಾಲನೆ ಮಾಡಿದರೆ ಆಡಳಿತವನ್ನು ಸುಗಮವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಬರೀ ಸರ್ಕಾರದ ಆಡಳಿತ ಮಾತ್ರ ಅಲ್ಲ, ಕಂಪನಿಯ ಯಾವುದೇ ಆಡಳಿತವಾಗಲಿ ಸುಗಮವಾಗ್ತದೆ. ಯಾಕೆಂದರೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಪ್ರತಿಯೊಬ್ಬರೂ ಕೂಡ ಕೆಲಸದ ಕಡೆಗೆ ಗಮನ ಕೊಡಬೇಕು ಹೊರತು ಫಲದ ಕಡೆಗೆ ಗಮನ ಕೊಡಬಾರ್ದು. ಫಲದ ಕಡೆಗೆ ಗಮನ ಕೊಟ್ಟರೆ ಕೆಲಸ ಹಾಳಾಗ್ತದೆ, ಕೆಲಸದ ಕಡೆಗೆ ಗಮನ ಕೊಟ್ಟರೆ ಫಲ ತನ್ನಿಂದ ತಾನೇ ಬರ್ತದೆ. ಈ ಒಂದು ಸಿದ್ಧಾಂತವನ್ನು ಪ್ರಚಾರ ಮಾಡಿದರೆ ಕೆಲಸಗಳೆಲ್ಲ ಒಳ್ಳೆಯ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ.